Hello friends, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GMC ಮಾಗಡಿ. ಇವತ್ತಿನ ದಿವಸ ನಾನು ಮುಂದೆ ತಂದಿರುವಂತಹ ಕ್ವಶನ್ ಪೇಪರ್ ಏಪ್ರಿಲ್ ಮೇ 2015 ಅಲ್ಲಿ 5 ಕ್ಲೈಮ್ಸ್ ಅಲ್ಲಿ ಸೆಕ್ಷನ್ ಎ ಮತ್ತು ಬಿ ಗೆ ಯಾವ ರೀತಿ ಕೇಳ್ತಾನೆ ಅಂದ್ಬಿಟ್ಟಿದೆ. ಅದರಲ್ಲಿ ಸೆಕ್ಷನ್ ಬಿ ಪ್ರಾಬ್ಲಮ್ ನ ಇವತ್ತಿನ ದಿವಸ ನಿಮ್ಮ ಮುಂದೆ ಸಾಲ್ವ್ ಮಾಡಿ ತೋರಿಸ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಏಪ್ರಿಲ್ 2015 ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಎಗೆ ಕೇಳಿರುವಂತಹದ್ದು ವೈ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ಡ್. ಇದನ್ನ ಪಾರ್ಟ್ 2 ನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಅಕಸ್ಮಾತ್ ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಪ್ರಶ್ನೆ, ಫೈರ್ ಕ್ಲೈಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಇದನ್ನ ಪಾರ್ಟ್ ನಂಬರ್ 1 ನಲ್ಲಿ 16 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಿಮ್ಮ ಮುಂದೆ ತಂದಿದ್ದೆ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ, ಅಲ್ಲಿ ಸೊಲ್ಯೂಷನ್ನ ನೋಡಿ ಸ್ಟೂಡೆಂಟ್ಸ್. ದೆನ್ ನಾವು ಇವತ್ತು ಸಾಲ್ವ್ ಮಾಡಕ್ಕೆ ಹೊರಟಿರುವಂಥದ್ದು ಸೆಕ್ಷನ್ ಬಿ ಪ್ರಾಬ್ಲಮ್. ಏನಂತ ಹೇಳ್ತಾ ಇದ್ದಾನೆ, ಆನ್ 15th June 2014 ಸ್ಟಾಕ್ ಕೊಟ್ಟಿರೋದು 1st ಜಾನ್ವರಿಯಲ್ಲಿ. ಹಾಗಾದರೆ 1/1/2013 to 31st December 2013 ವರೆಗೂ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. 1/1/14 to 15 June 2014 ವರೆಗೂ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗಾದರೆ 1/1/13 ನಲ್ಲಿರುವಂತಹ ಸ್ಟಾಕ್ ಇದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. 31st December 2013 ನಲ್ಲಿ ಇರುವಂತಹ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲೂ ಬರುತ್ತೆ ಮತ್ತು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲೂ ಬರುತ್ತೆ ಡೆಬಿಟ್ ಸೈಡ್ ಅಲ್ಲಿ. ಪರ್ಚೇಸಸ್ ಫಾರ್ ದ ಇಯರ್ 2013 ಟ್ರೇಡಿಂಗ್ ಅಕೌಂಟ್, ಸೇಲ್ಸ್ ಫಾರ್ ದ ಇಯರ್ 2013 ಟ್ರೇಡಿಂಗ್ ಅಕೌಂಟ್, ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್, ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಸ್ಟಾಕ್ ಸಾಲ್ವೇಜ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಕಳಿಬೇಕಂತೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ಇದನ್ನ ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, ಡೇಟ್ ಮೊದಲು ಬರೆದು ಬಿಡಬೇಕು. ಬೆಂಕಿ ಬಿದ್ದಿರೋದು 15 ಜೂನ್ 14ಕ್ಕೆ. ಹಾಗಾದ್ರೆ 1/1/14ರಿಂದ 15/6/14 ಇದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. 1/1/13ರಿಂದ 31st December 13 ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಓಪನಿಂಗ್ ಸ್ಟಾಕ್ ಟು ಪರ್ಚೇಸಸ್ ಟು ಗ್ರಾಸ್ ಪ್ರಾಫಿಟ್ ಬೈ ಸೇಲ್ಸ್ ಬೈ ಕ್ಲೋಸಿಂಗ್ ಸ್ಟಾಕ್. ಅದೇ ನೆಕ್ಸ್ಟ್ ಇಯರ್ ಏನಾಗಿರುತ್ತೆ, ಟು ಓಪನಿಂಗ್ ಸ್ಟಾಕ್, ದೆನ್ ಟು ಪರ್ಚೇಸಸ್ ಬೈ ಸೇಲ್ಸ್ ಟು ಗ್ರಾಸ್ ಪ್ರಾಫಿಟ್. ಟೋಟಲ್ ಮಾಡ್ತೀರಾ. ಟೋಟಲ್ ಮಾಡಿದ್ಮೇಲೆ ಬರುವಂತಹದ್ದು ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಓಕೆ, ಒಂದೊಂದೇ ಇನ್ಫಾರ್ಮೇಶನ್ ತಗೊಂಡು ಹೋಗೋಣ. ಇಲ್ಲಿ ಇರುವಂತಹದ್ದು 1/1/2003 ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಂತೆ. ಓಪನಿಂಗ್ ಸ್ಟಾಕ್ ಎಷ್ಟು, 1,75,000 ಫೈನ್. ದೆನ್ 31st December ಅಲ್ಲಿರುವಂಥ ಸ್ಟಾಕ್ 1,95,000. ಅದೇ ನೆಕ್ಸ್ಟ್ ಇಯರ್ಗೆ ಏನಾಗಿರುತ್ತೆ, ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ 1,95,000. ಮರೆಯೋದಕ್ಕೆ ಮುಂಚೆ ಪೋಸ್ಟ್ ಮಾಡ್ಕೊಂಡ್ಬಿಡೋಣ. ಪರ್ಚೇಸ್ ಇಷ್ಟಂತೆ 8,76,013 ಅಂದರೆ
8,76,000. Then sales for the year 11,69,000. 11,69,000. Next, sales for the year ಆಯಿತು. ನೆಕ್ಸ್ಟ್ ಪರ್ಚೇಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಎಷ್ಟಂತೆ 3,84,000 ಅಂತೆ. 3,84,000. ಸೊ ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ 55,44,00. 55,44,00. ಫೈನ್, ಬ್ಯೂಟಿಫುಲ್ ನಂಬರ್. ಸ್ಟಾಕ್ ಸಾಲ್ವೇಜ್ ಅಂತೆ. ಇಷ್ಟೇ ಕೊಟ್ಟಿರೋದು ಪ್ರಾಬ್ಲಮಲ್ಲಿ. ಇದನ್ನೀಗ ಸಿಂಪ್ಲಿಫೈ ಮಾಡ್ಕೊಬೇಕಾಗಿರುತ್ತೆ. ಯಾವ ರೀತಿ ಟೋಟಲ್ ಮಾಡ್ತೀರಾ? ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡ್ ಮೊದಲು ಟೋಟಲ್ ಮಾಡಬಾರ್ದು, ಕ್ರೆಡಿಟ್ ಸೈಡ್ ಮಾಡಬೇಕಾಗಿರುತ್ತೆ. 11,69,000 ಪ್ಲಸ್ 1,95,000. ಹಾಗಾದರೆ ಬರುವಂತಹದ್ದು 13,64,000. 13,64,000 minus 1,75,000 minus 8,76,000. ಹಾಗಾದರೆ ಬರುವಂತಹದ್ದು 3,13,000. ಇದನ್ನೇನಂತ ಕರಿತೀರಾ? ಗ್ರಾಸ್ ಪ್ರಾಫಿಟ್. ಜಿ ಪಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಜಿ ಪಿ ರೇಷಿಯೋ ಈಕ್ವಲ್ಸ್ ಜಿ ಪಿ ಡಿವೈಡ್ ಬೈ ಸೇಲ್ಸ್ ಇಂಟು 100. ಜಿ ಪಿ ಇರೋದೆಷ್ಟು? 3,13,000 ಡಿವೈಡ್ ಬೈ ಸೇಲ್ಸ್ ಎಷ್ಟಿರೋದು? 11,69,000 ಇಂಟು 100 ಡಿವೈಡೆಡ್ ಬೈ 11,69,000. ಹಾಗಾದರೆ ಬರುವಂತಹದ್ದು 26.775 ಇದೆ, ಪರ್ಸೆಂಟ್ ಇದೆ. ಇದನ್ನೇ ಏನಂತ ಮಾಡ್ಬೋದು? 2 ಡಿಜಿಟ್ಸ್ ತಗೊಳ್ಳೇಬೇಕಾಗಿರುತ್ತೆ. ಈ ಥರ್ಡ್ ಡಿಜಿಟ್ನ ರೌಂಡ್ ಆಫ್, ಸೆಕೆಂಡ್ ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. 5 ಇರೋದ್ರಿಂದ 26.78% ಅಂತ ತಗೊಳ್ಳಿ ಸ್ಟೂಡೆಂಟ್ಸ್. 27% ಅಂದ್ರೆ ಕೆಲವರು ತಗೊತಾರೆ, ಅಮೌಂಟ್ಗಳು ಡಿಫ್ರೆನ್ಸ್ ಆಗುತ್ತೆ, ವ್ಯಾಲ್ಯೂ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ತಗೊಳ್ಳಿ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಇಲ್ಲಿ ಸೇಲ್ಸ್ ಇರೋದು 55,44,00 ಇಂಟು 26.78%. ಎಷ್ಟು? 55,44,00 ಇಂಟು 26.78%. ಹಾಗಾದರೆ ಬರುವಂತಹ ಅಮೌಂಟ್ 1,48,468.32 ಇದೆ. ನೆಗ್ಲೆಕ್ಟ್ ಮಾಡೋಣ. ಪ್ಲಸ್ 3,84,000 ಪ್ಲಸ್ 1,95,000 ಅಂದರೆ ಬರುವಂತಹದ್ದು 7,27,468. 7,27,468 ಮೈನಸ್ 55,44,00. ಹಾಗಾದರೆ ಬರೋದು 1,73,068. ಇದನ್ನೇನಾಗಿರುತ್ತೆ ಸ್ಟೂಡೆಂಟ್? ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇದೆ. ಸಾಲ್ವೇಜ್ ಕೊಟ್ಟಿದ್ದಾನೆ, ಆದರೆ ಪ್ರಾಬ್ಲಮಲ್ಲಿ ಪಾಲಿಸಿ ಅಮೌಂಟ್ ಎಲ್ಲೂ ನನಗೆ ಕಾಣಿಸ್ಲಿಲ್ಲ. ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ಹಾಗಾದರೆ ಏನು ಮಾಡಬೇಕಾಗಿರುತ್ತೆ? ಈಗ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್. ಸೊ ಫಸ್ಟ್ ನಾವು ತಗೊಬೇಕಾಗಿರೋದು ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇರೋದು 1,73,068 ಲೆಸ್ ಸಾಲ್ವೇಜ್. ಅಮೌಂಟ್ ಎಷ್ಟು ಕೊಟ್ಟಿರುವಂತಹದ್ದು 81,200. ಹಾಗಾದರೆ 81,200 ಮೈನಸ್ 81,200
ಹಾಗಾದರೆ ಬರುವಂತಹದ್ದು 91,868. ಇದನ್ನೇನಂತ ಕರಿತೀರಾ? ಫೈರ್ ಕ್ಲೈಮ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಪ್ರಾಬ್ಲಮ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.